ನಮಸ್ಕಾರ ಎಲ್ರಿಗೂ. ಇವತ್ತು ಜಪಾನಲ್ಲಿ ಶೇಂಗಾ ಬೆಳೆಯೋ ಊರಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಶೇಂಗಾ ಹೆಂಗೆ ಹಾಕಿದ್ದಾರೆ. ಇವತ್ತು ನಾನು ನಿಮ್ಮನ್ನೆಲ್ಲ ಜಪಾನಲ್ಲಿ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಊರಲ್ಲಿ ಹೆಚ್ಚು ಶೇಂಗಾನ ಬೆಳೀತಾರೆ. ಬನ್ನಿ ನೋಡೋಣ. ಟೋಕಿಯೋದಿಂದ ಸುಮಾರು 1 ರಿಂದ 1.5 ಗಂಟೆ ಟ್ರೈನ್ ಜರ್ನಿ ಇದೆ. ಎದುರು ಬಂದರೆ ಸೀಟ್ ಸಿಕ್ಕಿದ್ರಿಂದ ಈ ಸುಂದರವಾದ ಹಸಿರಿನ ಗದ್ದೆಗಳನ್ನೆಲ್ಲ ನೋಡೋದಕ್ಕೆ ಅವಕಾಶ ಆಯಿತು. ಟೋಕಿಯೋನಲ್ಲಿ ಟ್ರೈನ್ಗಳೆಲ್ಲ ತುಂಬ ರಶ್ ಇರುತ್ತೆ. ಈಗ ಹಳ್ಳಿ ಕಡೆ ಹೋಗ್ತಾ ಇರೋದ್ರಿಂದ ಟ್ರೈನ್ ಪೂರ್ತಿ ಖಾಲಿ ಇದೆ. ಚಿಟಿ ಚಿಟಿ ಮಳೆ ಕೂಡ ಬರ್ತಾ ಇದೆ. ನಮ್ಮ ಟ್ರೈನ್ ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಬಂದು ನಿಂತಿದೆ. ನಮ್ಮ ಊರುಗಳಲ್ಲೆಲ್ಲ ಹೇಗೆ ಕ್ರಾಸಿಂಗ್ ಅಂತ ಕೊಡ್ತಾರೆ ಆ ಥರ ಈ ಟ್ರೈನ್ ಬಂದು ನಿಂತಿದೆ. ಈ ಟ್ರೈನ್ ಹೋಗೋವರೆಗೂ ನಮ್ಮ ಟ್ರೈನ್ ಅಂತೂ ಹೋಗಲ್ಲ. ಅದಕ್ಕೆ ನಾನು ಈ ಬಾಗ್ಲ ಹತ್ರ ಬಂದು ಹೇಗಿದೆ ಸ್ಟೇಷನ್ ಅಂತ ನೋಡ್ತಾ ಇದ್ದೀನಿ. ಈ ಗುಡ್ಡದ ಮಧ್ಯದಲ್ಲಿ ಸ್ಟೇಷನ್ ಇದೆ. ಹಾಗೆ ಇದು ಸುರಂಗ ಮಾರ್ಗವಾಗಿ ಹಾದು ಹೋಗೋ ಟ್ರೈನು. ಈ ಪ್ರಕೃತಿ ಸೌಂದರ್ಯವನ್ನೆಲ್ಲ ನೋಡ್ತಾ ಬಂದಿದ್ದಕ್ಕೆ ಟೈಮ್ ಹೋಗಿದ ಗೊತ್ತಾಗ್ಲಿಲ್ಲ. ನಮ್ಮ ಸ್ಟೇಷನ್ ಕೂಡ ಬಂತು. ಇಲ್ಲಿ ಎಷ್ಟೇ ರಶ್ ಇದ್ರೂ ಒಬ್ಬರಾದ್ಮೇಲೆ ಒಬ್ಬರೇ ಹೋಗ್ತಾರೆ ಈ ಸ್ಟೇಷನ್ಗಳಲ್ಲೆಲ್ಲನೂ. ಸ್ಟೇಷನ್ ಹೊರಗಡೆ ಬಂದ ತಕ್ಷಣ ಈ ತರ ಒಂದು ದೊಡ್ಡ ಶೇಂಗಾ ಮೂರ್ತಿನ ಇಟ್ಟಿದ್ದಾರೆ. ಈ ಊರಲ್ಲಿ ಹೆಚ್ಚು ಶೇಂಗಾನೆ ಬೆಳೀತಾರಂತೆ. ಮಳೆ ಬರ್ತಾ ಇದೆ, ಆದ್ರೂ ಈ ಊರ್ ಸುತ್ತಮುತ್ತ ಏನಿದೆ ಅಂತ ನೋಡಕ್ಕೆ ಅಂತ ಬರ್ತಾ ಇದೀವಿ. ಇಲ್ಲಿ ನೋಡಿ, ಮನೆಗಳ ಮುಂದೆ ಎಷ್ಟೇ ಚಿಕ್ಕ ಜಾಗ ಇದ್ರೂ ಅಲ್ಲಿ ಒಂದಿಷ್ಟು ತರಕಾರಿನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಗುಡ್ಡದ ಸುತ್ತನೂ ಈ ತರ ಚಿಕ್ಕ ಚಿಕ್ಕ ಮನೆಗಳಿದೆ. ಈ ಹೂ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಈ ಜೋಳದ ತೆನೆ ಎಲ್ಲ ಇರುತ್ತಲ್ಲ ಆ ತರ ಇದೆ ನೋಡಿ ಈ ಹೂ. ಹೊಲ ತುಂಬಾ ದೂರ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಒಂದು ಶೇಂಗಾ ಸ್ಪೆಷಾಲಿಟಿದು ಒಂದು ಅಂಗಡಿ ಇದೆ. ಅದ್ರೊಳಗಡೆ ಬಂದಿದೀವಿ. ಈ ಅಂಗಡಿನಲ್ಲಿ ಶೇಂಗಾನ ಕಿತ್ಕೊಂಡ್ಬಂದು ಈ ತರ ತೂಗ್ಬಿಟ್ಟಿದ್ದಾರೆ ನೋಡಿ. ನೋಡಿ, ಬೇಯಿಸಿರೋ ಶೇಂಗಾ ಇಟ್ಟಿದ್ದಾರೆ. ಒಂದು ಪ್ಯಾಕ್ಗೆ 775-20. ಬೇಯಿಸಿದ ಕಡಲೆಕಾಯಿ ನೋಡಿ ತುಂಬಾನೇ ಖುಷಿ ಆಯಿತು. ಹಾಗೆ ಬೇರೆ ಬೇರೆ ವೆರೈಟೀಸ್ ಕೂಡ ಇದೆ. ನಮ್ಮ ಕಡೆ ಎಲ್ಲ ಮಸಾಲೆ ಕಡಲೆಕಾಯಿ, ಚಿಕ್ಕಿ ಎಲ್ಲ ಸಿಗುತ್ತಲ್ಲ, ಹಾಗೆ ಇಲ್ಲೂ ಕೂಡ ಎಷ್ಟೊಂದು ವೆರೈಟಿ ಸಿಗುತ್ತೆ. 1000ಕ್ಕಿಂತ ಹೆಚ್ಚು ವೆರೈಟೀಸ್ ಇದೆಯಂತೆ. ಇಲ್ಲಿ ಡಿಸ್ಪ್ಲೇನಲ್ಲಿ ನೋಡಿ ಎಷ್ಟೊಂದು ಕಡಲೆಕಾಯಿನ ಎಲ್ಲಾ ತರ ಬಣ್ಣಗಳಲ್ಲೂ ಮಾಡಿ ಇಟ್ಟಿದ್ದಾರೆ. ಜಪಾನಲ್ಲಿ ಕಡಲೆಕಾಯಿ ತುಂಬಾ ರುಚಿ ಇರೋದ್ರಿಂದ ಬಾದಾಮಿಗಿಂತನೂ ದುಬಾರಿ. ಬಿಜಾಪುರಲ್ಲೆಲ್ಲ ಕಡಲೆಕಾಯಿ ರುಚಿ ಇರುತ್ತಲ್ಲ ಆ ತರ. ಕಡಲೆಕಾಯಿನಲ್ಲಿ ಉಪ್ಪಿನಕಾಯಿ ಮಾಡಿಟ್ಟಿದ್ದಾರೆ, ಮತ್ತೆ ಜೇನುತುಪ್ಪದಲ್ಲಿ ಅದ್ದಿಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಹಣ್ಣಿನ ಫ್ಲೇವರ್ಸ್ ಎಲ್ಲಾನು ಕೊಟ್ಟಿದ್ದಾರೆ. ಕಡಲೆಕಾಯಿ ಐಸ್ ಕ್ರೀಮು ಸಿಗುತ್ತೆ. ಈ ಊರಿನ ವಾತಾವರಣ ಹಾಗೆ ಮಣ್ಣಿನ ಫಲವತ್ತತೆ ಎಲ್ಲ ಶೇಂಗಾ ಬೆಳೆಯೋದಕ್ಕೆ ಸೂಕ್ತ ಆಗಿದೆ. ಹಾಗಾಗಿ ಇಲ್ಲಿ ಹೆಚ್ಚು ಶೇಂಗಾನೆ ಬೆಳೀತಾರೆ. ಇಲ್ಲಿನ ರೈತರು ಶೇಂಗಾ ಕಿತ್ತ ತಕ್ಷಣನೇ ಅದು ಫ್ರೆಶ್ ಇರುವಾಗ್ಲೇನೆ ಮಾರಾಟ ಮಾಡ್ತಾರೆ. ಈ ತರ ಯುನಿಕ್ ಪ್ರಾಡಕ್ಟ್ಸ್ ನ ಮಾಡಿ, ಹಾಗೆ ಪ್ರೊಸೆಸಿಂಗ್ ಮಾಡುವಾಗ ಕೂಡ ಫ್ಲೇವರ್ಸ್ ಹೋಗದೆ ಇರೋ ತರ ನೋಡ್ಕೋತಾರೆ. ಈ ತರ ಕಲರ್ಫುಲ್ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಬ್ರ್ಯಾಂಡ್ ಮಾಡಿ ಮಾರೋದ್ರಿಂದ ಇವರಿಗೆ ಉತ್ತಮ ಬೆಲೆ ಕೂಡ ಸಿಗತ್ತೆ.
ಕಡಲೆಕಾಯಿ ನೋಡ್ತಾ ಇದ್ರೆ ನಂಗೆ ಬೇಯಿಸಿದ ಕಡಲೆಕಾಯಿ ತಿನ್ಬೇಕು ಅನ್ನಿಸ್ತಾ ಇದೆ. ನಿಮ್ಗೂ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ.